ಯಾವಾಗಲೂ ಮುಖದಲ್ಲೇ ಆಕರ್ಷಕ ನಗು, ಎಲ್ಲರನ್ನೂ ಸಮಾನವಾಗಿ ಕಾಣುವ ಆ ಸುಂದರ ಮುಖದ ಹಿಂದೆ ಎಷ್ಟು ನೋವು ಅಡಗಿದೆ ಅಂತ ಒಮ್ಮೆ ಯೋಚಿಸಿ ನೋಡಿ. ನೀವು ಪ್ರತಿಯೊಬ್ಬರ ಜೀವನದಲ್ಲೂ ಸಮತೋಲನ ತರಲು ಜವಾಬ್ದಾರಿ ತಗೊಳ್ತೀರಾ. ಅನ್ಯಾಯಕ್ಕೊಳಗಾದವರ ಪರವಾಗಿ ನ್ಯಾಯದ ತಕ್ಕಡಿಯಂತೆ ನಿಂತು ಹೋರಾಡ್ತೀರಾ. ಆದರೆ ದಿನದ ಕೊನೆಗೆ ನೀವು ಮಾತ್ರ ಸಂಪೂರ್ಣ ಒಂಟಿಯಾಗಿ ನಿಮ್ಮ ಆಂತರಿಕ ಸಂಘರ್ಷವನ್ನ ಹಂಚಿಕೊಳ್ಳಲು ಯಾರೂ ಇಲ್ಲವಲ್ಲ ಅನ್ನೋ ಭೀಕರ ನೋವಲ್ಲಿ ಕುಳಿತಿರ್ತೀರಾ. ಹೌದಲ್ವಾ? ಎಲ್ಲರ ಸಂಬಂಧಗಳನ್ನು ಜೋಡಿಸುವ, ಎಲ್ಲರಿಗೂ ಶಾಂತಿ ಬಯಸುವ ನಿಮ್ಮ ಈ ರಕ್ಷಣಾತ್ಮಕ ಗುಣವೇ ಕೊನೆಗೆ ನಿಮ್ಮನ್ನು ಒಂಟಿತನದ ಜ್ವಾಲೆಯಲ್ಲಿ ಬೇಯುವಂತೆ ಮಾಡುತ್ತದೆ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ತುಲಾ ರಾಶಿ ಅಂದರೆ ಕೇವಲ ಸೌಂದರ್ಯ, ಐಷಾರಾಮ್ಯ ಜೀವನ ಅಥವಾ ದ್ವಂದ್ವ ಮನಸ್ಥಿತಿಯ ರಾಶಿಯಲ್ಲ. ಅದರೊಳಗೆ ಬೀಸುವ ಬಿರುಗಾಳಿಯಷ್ಟೇ ತೀವ್ರವಾದ, ಯಾರಿಗೂ ಕಾಣದ ಭಾವನೆಗಳ ಜಗತ್ತೇ ಇದೆ. ಇವತ್ತು ನಾವು ಆ ನಿಗೂಢ ಪ್ರಪಂಚದ ರಹಸ್ಯವನ್ನು ಭೇದಿಸಲಿದ್ದೇವೆ. ತುಲಾರಾಶಿಯವರು ಯಾಕೆ ಹಠಾತ್ತಾಗಿ ಎಲ್ಲರ ಸಂಪರ್ಕ ಕಡಿದುಕೊಂಡು ತಮ್ಮದೇ ಆದ ಜಗತ್ತಿನಲ್ಲಿ ಮೌನವಾಗಿ ಇರೋಕಿಷ್ಟಪಡ್ತಾರೆ ಅಂತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಸುತ್ತಮುತ್ತ ಇರೋರು ಇದನ್ನು ನೋಡಿ ಇವರಿಗೆ ತುಂಬ ಅಹಂಕಾರ ಅಥವಾ ಇವರು ನಾಟಕ ಮಾಡ್ತಿದ್ದಾರೆ ಅಂತ ಸುಲಭವಾಗಿ ಜಡ್ಜ್ ಮಾಡ್ತಾರೆ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ಇದಿವರ ದೌರ್ಬಲ್ಯ ಅಲ್ಲ, ಇದು ಬ್ರಹ್ಮಾಂಡದ ಒಂದು ಭಯಾನಕ ಸತ್ಯ. ಮತ್ತೊಂದು ಆಶ್ಚರ್ಯ ವಿಷಯ ಅಂದರೆ ಇದೇ ಅವರ ಅತಿ ದೊಡ್ಡ ಸೂಪರ್ ಪವರ್ ಕೂಡ ಹೌದು. ಬನ್ನಿ, ಈ ಏಕಾಂತದ ಹಿಂದಿರೋ ಅಸಲಿ ಕಥೆಯನ್ನು ನೋಡೋಣ. ತುಲಾರಾಶಿಯವರ ಆಳವಾದ ಹೇಳಿಕೊಳ್ಳಲಾಗದ ನೋವನ್ನು ಅರ್ಥ ಮಾಡಿಕೊಳ್ಳೋದು ಇವತ್ತು ನಮಗೆ ಬಹಳ ಮುಖ್ಯ. ಅವರು ಸಮಾಜದಿಂದ ಹೀಗೆ ದಿಢೀರನೆ ದೂರ ಉಳಿಯೋದಕ್ಕೆ ಕಾರಣ ಅವರ ಉದಾಸೀನತೆ ಅಲ್ಲ, ಇದು ಅವರ ಭಾವನಾತ್ಮಕ ಉಳಿವಿಕೆ, ಅಂದರೆ ಇಮೋಷನಲ್ ಸರ್ವೈವಲ್. ಪ್ರಪಂಚದ ಕೃತಜ್ಞತೆಯಿಂದ ಮತ್ತು ನಂಬಿಕೆ ದ್ರೋಹದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬ್ರಹ್ಮಾಂಡವೇ ಅವರಿಗೆ ಕೊಟ್ಟಿರೋ ಒಂದು ಅದ್ಭುತವಾದ ರಕ್ಷಣಾ ಕವಚ ಇದು. ಹೊರಗಿನ ಪ್ರಪಂಚದ ಸ್ವಾರ್ಥದ ಆಟಗಳು ಇವರ ನಿಷ್ಕಲ್ಮಶ ಮತ್ತು ನ್ಯಾಯಪ್ರಿಯ ಮನಸ್ಸನ್ನು ಘಾಸಿಗೊಳಿಸುತ್ತವೆ. ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನದ ರಹಸ್ಯ. ಈಗ ಮೊದಲನೇ ಮತ್ತು ಅತಿ ಮುಖ್ಯವಾದ ಭಾಗ, ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಲಾರಾಶಿ ವಾಯುತತ್ವವನ್ನು ಹೊಂದಿರೋ ಪ್ರಮುಖ ರಾಶಿ. ವಾಯುತತ್ವ ಅಂದರೆ ಏನು ಗೊತ್ತಾ? ಇದು ಬುದ್ಧಿವಂತಿಕೆ, ಸಂವಹನ ಮತ್ತು ಎಲ್ಲರನ್ನೂ ಬೆಸೆಯುವ ಸೌಹಾರ್ದತೆಯ ಸಂಕೇತ. ಅಂದರೆ ಇವರು ತಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ವಿಚಾರದಲ್ಲೂ ಅಶಾಂತಿ ಅಥವಾ ಅನ್ಯಾಯವನ್ನು ಕಂಡ್ರೆ ಸಹಿಸೋದಿಲ್ಲ. ಯಾರಾದರೂ ಕಷ್ಟದಲ್ಲಿದ್ದರೆ, ಇಬ್ಬರ ಮಧ್ಯೆ ಜಗಳವಾಗ್ತಿದ್ರೆ ಇವರು ತಾವೇ ಮಧ್ಯಸ್ಥಿಕೆ ವಹಿಸಿ ಆ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ಗಾಳಿ ಹೇಗೆ ಎಲ್ಲೆಡೆ ಹರಡಿ ಎಲ್ಲರಿಗೂ ಚೈತನ್ಯ ನೀಡುತ್ತದೋ ಹಾಗೆ ತುಲಾರಾಶಿಯವರು ಇತರರ ಜೀವನದಲ್ಲಿ ನೆಮ್ಮದಿ ತರಲು ತಮ್ಮ ಶಕ್ತಿಯನ್ನೇ ಧಾರೆ ಎರೆಯುತ್ತಾರೆ. ಇದೇ ಅವರ ದೊಡ್ಡ ಶಕ್ತಿ, ಜೊತೆಗೆ ಅಷ್ಟೇ ದೊಡ್ಡ ದೌರ್ಬಲ್ಯ ಕೂಡ. ಕೆಲವೊಮ್ಮೆ ಇವರು ತುಂಬ ಜನರ ಮಧ್ಯೆ ಇದ್ದಾಗಲೂ ಸುಮ್ಮನೆ ಮೌನವಾಗಿ ಕೂತಿರ್ತಾರೆ, ವಿಪರೀತ ದಣತಂತೆ ಫೀಲ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಾ? ಇದು ಖಂಡಿತ ಫಿಸಿಕಲ್ ಆಯಾಸ ಅಲ್ಲ, ಇದು ಅಕ್ಷರಶಃ ಇಮೋಷನಲ್ ಬರ್ನ್ಔಟ್, ಅಂದರೆ ಭಾವನಾತ್ಮಕ ಬಳಲಿಕೆ. ಬೇರೆಯವರ ನಾಟಕಗಳನ್ನು ಸಹಿಸಿ ಎಲ್ಲರನ್ನೂ ಖುಷಿಪಡಿಸಲು ಹೋಗಿ ಇವರ ಮನಸ್ಸು ಸಂಪೂರ್ಣವಾಗಿ ನಿತ್ರಾಣಗೊಂಡು ಬಿಡುತ್ತದೆ. ಜನರ ಮುಖ ನೋಡಿದ ತಕ್ಷಣ ಅವರು ಎಷ್ಟು ಕಪಟಿಗಳು ಅಥವಾ ಎಷ್ಟು ನಿಸ್ವಾರ್ಥಿಗಳು ಅಂತ ಪತ್ತೆ ಹಚ್ಚೋ ಶಕ್ತಿ ಇವರಲ್ಲಿದೆ. ಈ ನಿರಂತರ ಪ್ರಕ್ರಿಯೆ ಇವರ ಎನರ್ಜಿಯನ್ನೇ ಹೀರಿಬಿಡುತ್ತೆ. ಅದಕ್ಕೆ ಅವರು ಜನರಿಂದ ದೂರ ಹೋಗೋದು. ಇದು ದ್ವೇಷದಿಂದ ಅಲ್ಲ, ಬದಲಾಗಿ ತಮ್ಮನ್ನು ತಾವು ಈ ಭಾವನಾತ್ಮಕ ಬಳಲಿಕೆಯಿಂದ ಕಾಪಾಡಿಕೊಳ್ಳೋಕೆ ಇರೋ ಒಂದೇ ದಾರಿ ಅನ್ನೋ ಕಾರಣಕ್ಕೆ. ಇವರ ಪ್ರತಿಯೊಂದು ಗುಣದ ಹಿಂದೆಯೂ ಬ್ರಹ್ಮಾಂಡದ ಒಂದು ದೊಡ್ಡ ಶಕ್ತಿ ಅಡಗಿದೆ. ಇವರ ಆಳವಾದ ಕಲಾತ್ಮಕತೆ ಆ ವಾಯುತತ್ವದಿಂದ ಬರುತ್ತೆ. ಎಲ್ಲರನ್ನೂ ಪ್ರೀತಿಸುವ ಆ ಮುಗ್ಧತೆ ಇವರ ಆಡಳಿತ ಗ್ರಹವಾದ ಶುಕ್ರನಿಂದ ಬರುತ್ತೆ. ಮುಂದಿನ ಹಂತಕ್ಕೆ ಹೋಗೋಣ. ಇದು 7ನೇ ಹಂತದ ಗುಪ್ತ ಜ್ಯೋತಿಷ್ಯ ರಹಸ್ಯ. ಇಲ್ಲಿ ಜ್ಯೋತಿಷ್ಯದ ಅಸಲಿ ಲೆಕ್ಕಾಚಾರ ಶುರುವಾಗುತ್ತೆ. ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ತುಲಾರಾಶಿ ಕಾಲಪುರುಷನ 7ನೇ ಮನೆ, ಅಂದರೆ ಕಳತ್ರ ಭಾವವನ್ನು ಪ್ರತಿನಿಧಿಸುತ್ತೆ. ಶುಕ್ರ ಗ್ರಹದ ಆಧಿಪತ್ಯದಲ್ಲಿರೋ ಈ ಮನೆ ಇವರನ್ನ ಸದಾ ಸಂಬಂಧಗಳು, ಪಾಲುದಾರಿಕೆಗಳು ಮತ್ತು ಸಮಾಜದ ಕಡೆಗೆ ಸೆಳೆಯುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ದೊಡ್ಡ ರಹಸ್ಯ ಇದೆ. ಇದೇ ರಾಶಿಚಕ್ರದ ಮಧ್ಯದಲ್ಲಿರೋದ್ರಿಂದ ಇವರು ಪ್ರತಿಯೊಬ್ಬರನ್ನೂ ಸಮಾನವಾಗಿ ಪ್ರೀತಿಸುವ ವಿಶಾಲ ಮನಸ್ಸನ್ನು ಹೊಂದಿರ್ತಾರೆ. ಆದರೆ ಇವರು ತುಂಬ ಜನರ ಜೊತೆ ಬೆರೆತಾಗ ಬೇರೆಯವರ ನಕಲಿ ಮುಖವಾಡಗಳು ಇವರನ್ನ ಸುಲಭವಾಗಿ ಆಕ್ರಮಿಸುತ್ತವೆ. ಹಾಗಾಗಿಯೇ ಇವರ ಆತ್ಮ ಸುರಕ್ಷತೆಗೆ ಮತ್ತು ಶಕ್ತಿಯನ್ನು ಮರುಸಂಗ್ರಹಿಸಲು ಪದೇ ಪದೇ ಏಕಾಂತಕ್ಕೆ ತಳ್ಳಲ್ಪಡ್ತಾರೆ. ತುಲಾರಾಶಿಯವರು ಒಂಟಿಯಾಗಿ ಕೂತಿರೋದನ್ನ ಅಥವಾ ಮೌನವಾಗಿ ಇರೋದನ್ನ ಯಾರಾದರೂ ಇವರ ಸೋಲು ಅಥವಾ ಇವರಿಗೆ ಅಹಂಕಾರ ಬಂದಿದೆ ಅಂತ ಅಂದುಕೊಂಡ್ರೆ ಅದು 100ಕ್ಕೆ 100 ತಪ್ಪು. ಈ ಮೌನ ವಾಸ್ತವದಿಂದ ಓಡಿ ಹೋಗೋದಲ್ಲ, ಬದಲಾಗಿ ಆ ಏಕಾಂತದಲ್ಲೇ ಅವರ ಆತ್ಮ ಕಳೆದುಕೊಂಡ ಆಂತರಿಕ ಶಾಂತಿಯನ್ನ ಮತ್ತೆ ಮರಳಿ ಪಡೆಯುವ ಒಂದು ದೈವಿಕ ತಪಸ್ಸು. ಆ ಏಕಾಂತದ ಸಮಯದಲ್ಲಿಯೇ ಅವರು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗಿ ಮತ್ತಷ್ಟು ಬಲಿಷ್ಠರಾಗಿ ಮರುಸೃಷ್ಟಿಯಾಗ್ತಾರೆ. ಹಿತಶತ್ರುಗಳು ಮತ್ತು ಜನ್ಮಶನಿಯ ಕಠಿಣ ಪರೀಕ್ಷೆ.
ಈಗ ಒಂದು ಕಠೋರವಾದ ಸತ್ಯದ ಬಗ್ಗೆ ಮಾತಾಡೋಣ. ಹಿತಶತ್ರುಗಳು ಮತ್ತು ಶನಿಯ ಪರೀಕ್ಷೆ. ತುಲಾರಾಶಿಯವರ ಜೀವನದಲ್ಲಿ ಪದೇ ಪದೇ ನಡೆಯುವ ಒಂದು ಘಟನೆಯನ್ನ ನೀವು ನೋಡಿರಬಹುದು. ಇವರು ಯಾರಿಗೋ ಒಬ್ಬರಿಗೆ ತಮ್ಮ ಸರ್ವಸ್ವವನ್ನು ನಂಬಿ ಅವರಿಗಾಗಿ ತಮ್ಮ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ಸಹಾಯ ಮಾಡ್ತಾರೆ. ಆದರೆ ಕೊನೆಗೆ ಆ ವ್ಯಕ್ತಿ ಇವರ ಈ ಮೃದು ಸ್ವಭಾವ ಮತ್ತು ಒಳ್ಳೆತನವನ್ನೇ ದೌರ್ಬಲ್ಯ ಅಂತ ಅಂದುಕೊಂಡು ಬೆನ್ನಿಗೆ ಚೂರಿ ಹಾಕ್ತಾನೆ, ಮೋಸ ಮಾಡ್ತಾನೆ. ತುಲಾರಾಶಿಯವರ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಇವರಿಗೆ ಅತಿ ಬೇಗ ಜನರ ಮೇಲೆ ಪ್ರೀತಿ ಮತ್ತು ನಂಬಿಕೆ ಬಂದ್ಬಿಡುತ್ತೆ. ಆದರೆ ಒಮ್ಮೆ ತಮಗೆ ಮೋಸ ಆಗಿದೆ ಅಂತ ಗೊತ್ತಾದ ತಕ್ಷಣ ಇವರು ರಂಪಾಟ ಮಾಡಲ್ಲ. ಬದಲಾಗಿ ಆ ಸಂಬಂಧಗಳನ್ನು ಜಗತ್ತಿನಿಂದಲೇ ಡಿಲೀಟ್ ಮಾಡಿದ ಹಾಗೆ ನಿರ್ದಾಕ್ಷಣ್ಯವಾಗಿ ಕತ್ತರಿಸಿ ಸಂಪೂರ್ಣ ಮೌನಕ್ಕೆ ಶರಣಾಗ್ತಾರೆ. ಪ್ರಸ್ತುತ ತುಲಾರಾಶಿಯವರು ಅನುಭವಿಸುತ್ತಿರುವ ಈ ವಿಪರೀತ ಮಾನಸಿಕ ಒತ್ತಡಕ್ಕೆ ಕೇವಲ ಅವರ ಸ್ವಭಾವ ಮಾತ್ರ ಕಾರಣ ಅಲ್ಲ. ಇಲ್ಲಿ ಗೋಚಾರದ ಗ್ರಹಗಳ ಪ್ರಭಾವ ತುಂಬಾ ದೊಡ್ಡದಿದೆ. ಶನಿದೇವನು ತುಲಾರಾಶಿಯಲ್ಲಿ ಶನಿ ಉಚ್ಚನಾಗುತ್ತಾನೆ. ಇವರ ಕರ್ಮದ ನ್ಯಾಯಾಧೀಶನಾಗಿ ಇವರ ಜೀವನದಲ್ಲಿ ಯಾರು ಯೋಗ್ಯರು, ಯಾರು ಕೇವಲ ಸ್ವಾರ್ಥಕ್ಕಾಗಿ ಜೊತೆಗಿದ್ದಾರೋ ಅವರೆಲ್ಲರನ್ನ ಫಿಲ್ಟರ್ ಮಾಡಿ ಇವರನ್ನ ಶುದ್ಧೀಕರಿಸುತ್ತಿದ್ದಾನೆ. ಈ ನೋವಿನ ಕತ್ತಲೆ ಕರಗಿ ನವೋದಯವಾಗುವ ಮತ್ತು ನ್ಯಾಯ ಸಿಗುವ ಸಮಯ ಈಗ ಹತ್ತಿರದಲ್ಲಿದೆ. ಅದ್ಭುತ ಸಂಕಲ್ಪ ಶಕ್ತಿ ಮತ್ತು ಫೀನಿಕ್ಸ್ನಂತೆ ಮರುಹುಟ್ಟು, ಇದಾದ್ಮೇಲೆ ಬರೋದು ಇವರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಅದ್ಭುತ ಸಂಕಲ್ಪ ಶಕ್ತಿ ಮತ್ತು ಆತ್ಮರಕ್ಷಣೆ. ಕೆಲವರು ಇವ್ರನ್ನ ನೋಡಿ ಇವರು ತುಂಬಾ ಸಾಫ್ಟ್, ಇವರನ್ನು ಸುಲಭವಾಗಿ ತುಳಿದು ಹಾಕಬಹುದು ಅಂತ ಅನ್ಕೊಳ್ತಾರೆ. ಆದರೆ ಅವರಿಗೆ ತುಲಾರಾಶಿಯವರ ಆ ಗುಪ್ತ ಸಂಕಲ್ಪ ಶಕ್ತಿಯ ಅರಿವೇ ಇಲ್ಲ. ಇಡೀ 12 ರಾಶಿಗಳಲ್ಲಿ ಅತ್ಯಂತ ಆಕರ್ಷಕ ಆದರೆ ಅಷ್ಟೇ ದೃಢವಾದ ಇಚ್ಛಾಶಕ್ತಿ ಇರೋದೇ ತುಲಾರಾಶಿಯವರಿಗೆ. ಎಲ್ಲರಿಂದ ದೂರ ಹೋದಾಗ, ಒಂಟಿಯಾಗಿದ್ದಾಗ ಇವರ ಈ ಆಂತರಿಕ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತೆ. ಏಕಾಂತದಲ್ಲಿ ಇವರು ನೇರವಾಗಿ ತಮ್ಮ ಆತ್ಮದ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸ್ತಾರೆ. ತುಲಾರಾಶಿಯವರ ಈ ಅಗಾಧವಾದ ಗುಪ್ತ ಶಕ್ತಿ ಇವರ ಕಣ್ಗಳಲ್ಲೇ ಇರುತ್ತೆ. ಇವರ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತಿ ಇರುತ್ತೆ. ಇವರ ಆಡಳಿತ ಗ್ರಹ ಆದ ಶುಕ್ರ ಇವರಿಗೆ ದೈವಿಕ ಆಕರ್ಷಣೆ ಮತ್ತು ರಕ್ಷಣೆಯನ್ನು ಕೊಟ್ಟಿರ್ತಾನೆ. ಹಾಗಾಗಿ ಯಾರಿಂದಲೂ ಇವರನ್ನು ಸಂಪೂರ್ಣವಾಗಿ ನಾಶಪಡಿಸಲು ಸಾಧ್ಯವೇ ಇಲ್ಲ. ಎಷ್ಟೇ ಕಷ್ಟ ಬಂದ್ರು, ನಂಬಿದವರಿಂದಲೇ ಕಣ್ಕಟ್ಟಿ ಕಾಡಿಗೆ ತಳ್ಳಲ್ಪಟ್ರು ಮತ್ತೆ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯಂತೆ ಮರುಹುಟ್ಟು ಪಡೆಯುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. 2026ರ ಸುವರ್ಣ ಯುಗದ ಆರಂಭ. ಈಗ ಒಂದು ಮಹಾ ತಿರುವು. 2026ರ ಸುವರ್ಣ ಯುಗದ ಆರಂಭ. ಈ ವರ್ಷವನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, 2026. ಈ ವರ್ಷದಲ್ಲಿ ಸಂಭವಿಸುವ ಆ ಬೃಹತ್ ಗ್ರಹಗಳ ಸಂಚಾರ ಮತ್ತು ಗುರುಗ್ರಹದ ಶುಭ ದೃಷ್ಟಿ ತುಲಾರಾಶಿಯವರ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಸುವರ್ಣ ಯುಗವನ್ನು ತರಲಿದೆ. ಇಷ್ಟು ದಿನ ಏಕಾಂತದಲ್ಲಿ ಅವರು ಅನುಭವಿಸಿದ ಪ್ರತಿಯೊಂದು ನೋವಿಗೂ, ಮಾನಸಿಕ ಹಿಂಸೆಗೂ ದೊಡ್ಡ ಬೆಲೆ ಸಿಗುವ ಕಾಲ ಇದು. ಅವರು ಯಾರಿಂದ ದೂರ ಹೋದರೋ, ಯಾರು ಇವರನ್ನ ಕಡೆಗಣಿಸಿದರೋ ಅದೇ ಜನರು ಇವರ ಬೃಹತ್ ಯಶಸ್ಸನ್ನು ನೋಡಿ ಹಪಹಪಿಸ್ತಾರೆ. ಇವರ ಏಕಾಂತದ ತಪಸ್ಸಿಗೆ ಅಂತಿಮ ಜಯ ಸಿಗುವ ಅದ್ಭುತ ವರ್ಷ ಇದು. 2026ರ ನಂತರ ಇವರ ಜೀವನದಲ್ಲಿ ಎಂಥ ಅದ್ಭುತ ಬದಲಾವಣೆಗಳು ಕಾದಿವೆ ಗೊತ್ತಾ? ಗ್ರಹಗಳ ಶುಭ ಸಂಚಾರದಿಂದ ವೃತ್ತಿ ಜೀವನ ಮತ್ತು ವ್ಯವಹಾರದಲ್ಲಿ ಅಕ್ಷರಶಃ ರಾಜಯೋಗ ಶುರುವಾಗುತ್ತೆ. ಆರ್ಥಿಕ ಸ್ಥಿರತೆ ಮತ್ತು ಗೌರವ ಒದಗಿಬಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಸಿಗಲಿದೆ. ಇವರನ್ನು ನೋಡಿ ಹೀಯಾಳಿಸಿದವರೇ ಇವರ ಸಾಧನೆಯ ಮುಂದೆ ತಲೆಬಾಗಬೇಕಾಗುತ್ತೆ. ಜೊತೆಗೆ ಇವರ ಈ ಆಳವಾದ ಪ್ರೀತಿಯ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಒಬ್ಬ ನಿಜವಾದ ಹಿತೈಷಿಯ ಆಗಮನವು ಇದೇ ಸುವರ್ಣ ಸಮಯದಲ್ಲಾಗಲಿದೆ. ಪರಿಣಾಮಕಾರಿ ದೈವಿಕ ಪರಿಹಾರಗಳು. ಆದರೆ ಅಲ್ಲಿಯವರೆಗೆ ಈ ಕಠಿಣ ಸಮಯವನ್ನ ದಾಟುವುದು ಹೇಗೆ? ತುಲಾರಾಶಿಯವರು ಪಾಲಿಸಬೇಕಾದ ಕೆಲವು ಪ್ರಬಲ ದೈವಿಕ ಪರಿಹಾರಗಳನ್ನು ನೋಡೋಣ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿಯ ಬಣ್ಣದ ಹೂಗಳನ್ನು ಅರ್ಪಿಸುವುದು ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುವುದು ಶುಕ್ರನ ಬಲವನ್ನು ಹೆಚ್ಚಿಸಿ ನೆಮ್ಮದಿ ನೀಡುತ್ತೆ. ಹಾಗೆಯೇ ಶನಿವಾರದ ದಿನಗಳಲ್ಲಿ ಕಣ್ಣಿಲ್ಲದವರಿಗೆ ಅಥವಾ ವಿಕಲಚೇತನರಿಗೆ ನಿಮ್ಮ ಕೈಲಾದ ಸಹಾಯ ಅಥವಾ ಅನ್ನದಾನ ಮಾಡುವುದು ಶನಿದೇವನ ಕೃಪೆಗೆ ಕಾರಣವಾಗುತ್ತೆ. ಮತ್ತು ಕೊನೆಯದಾಗಿ ಪ್ರತಿದಿನ ಕನಿಷ್ಠ 15 ನಿಮಿಷವಾದರೂ ಪ್ರಕೃತಿಯ ಮಧ್ಯೆ ಕಾಲ ಬೆಳೆಯಲಿ ಅಥವಾ ಧ್ಯಾನ ಮಾಡಿ. ಇದರಿಂದ ನಿಮ್ಮ ವಾಯುತತ್ವದ ಶಕ್ತಿ ಪಾಸಿಟಿವ್ ಆಗಿ ಬದಲಾವಾಗುತ್ತೆ ಮತ್ತು ದ್ವಂದ್ವ ಮನಸ್ಥಿತಿ ನಿಯಂತ್ರಣಕ್ಕೆ ಬರುತ್ತೆ. ಸಾಧ್ಯವಾದಾಗೆಲ್ಲ ದುರ್ಗಾದೇವಿಯ ಆರಾಧನೆ ಮಾಡುವುದರಿಂದ ನಿಮ್ಮ ಮನಸ್ಸಿನ ಕ್ಲೇಶಗಳು ತಕ್ಷಣವೇ ನಿವಾರಣೆ ಆಗುತ್ತವೆ. ಹಾಗಾಗಿ ತುಲಾರಾಶಿಯವರು ಅನುಭವಿಸುವ ಈ ಒಂಟಿತನ ಖಂಡಿತವಾಗಿಯೂ ಸೋಲಲ್ಲ ಅಥವಾ ಅದೊಂದು ಶಾಪವೂ ಅಲ್ಲ. ತುಲಾರಾಶಿಯಲ್ಲಿ ಜನಿಸಿದ್ದಾರೆ ಅಂದ್ರೆ ಅವರು ಸಮಾಜದಲ್ಲಿ ಸಮರಸ ಮತ್ತು ಪ್ರೀತಿಯನ್ನು ಹರಡಲು ವಿಶೇಷವಾಗಿ ಆಯ್ಕೆಯಾದವರು ಅಂತ ಅರ್ಥ. ಕಠಿಣ ಪರಿಸ್ಥಿತಿಯನ್ನ ಸೀಳಿ ಯಶಸ್ಸಿನ ಹೊಸ ಹಾದಿಯನ್ನ ಹುಡುಕಿ ತರುವ ಮಹಾನ್ ಜವಾಬ್ದಾರಿ ಇವರ ಮೇಲಿದೆ. ಇಷ್ಟು ದಿನ ಅವರು ಅನುಭವಿಸಿದ ಕಷ್ಟಗಳು ಅವರನ್ನ ವಜ್ರದಂತೆ ಗಟ್ಟಿಗೊಳಿಸಿದವೆ. ತುಲಾರಾಶಿಯವರು ದೈವಿಕವಾಗಿ ರಕ್ಷಿಸಲ್ಪಟ್ಟಿದ್ದಾರೆ ಮತ್ತು ಅವರು ಹುಟ್ಟಿರೋದು ಉನ್ನತ ಸಾಧನೆಗಳಿಗಾಗಿ. ಇಷ್ಟು ದಿನದ ಆ ಕತ್ತಲನ್ನ ದಾಟಿ ಈಗ ಪರಮ ಬೆಳಕಿನ ಕಡೆಗೆ ವಿಜಯಶಾಲಿಯಾಗಿ ಹೊಸ ಹೆಜ್ಜೆ ಹಾಕುವ ಸಮಯ ಬಂದಿದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ರೆ ನೀವು ಅಥವಾ ನಿಮ್ಮ ಸುತ್ತಮುತ್ತಲಿರುವ ತುಲಾರಾಶಿಯವರ ಜೀವನದಲ್ಲಿ ನಡೆದ ಇಂಥದ್ದೇ ಘಟನೆಗಳನ್ನ ಕಾಮೆಂಟ್ ವಿಭಾಗದಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಇಂಥ ಮತ್ತಷ್ಟು ಆಳವಾದ ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳ್ಕೊಳ್ಳಕ್ಕೆ ಕಾಲಚಕ್ರ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿರಲಿ, ಬ್ರಹ್ಮಾಂಡದ ಆ ಅಗಾಧವಾದ ಶಕ್ತಿ ಸದಾ ನಿಮ್ಮ ಜೊತೆಗಿದೆ. ಧನ್ಯವಾದಗಳು.
ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.